ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕೋಮು ದ್ವೇಷ ಯಾವ ಮಟ್ಟಕ್ಕಿರುತ್ತೆ ಅಂದ್ರೆ, ನಮಗೂ ಅವರಿಗೂ ಸಂಬಂಧನೇ ಇಲ್ಲದೆ ಹೋದರೂ ಸಹ ಅವರ ಸಾವನ್ನ ನಾವು ನಿರಂತರವಾಗಿ ಬಯಸ್ತಾ ಇರ್ತೀವಿ. ಒಬ್ರು ಇಬ್ರು ಸಾವಲ್ಲ, ಇಡೀ ಜನಾಂಗನೇ ಹಾಳಾಗಿ ಹೋಗ್ಬಿಡ್ಬೇಕು, ಇಡೀ ಜನಾಂಗ ನಾಶವಾಗಿ ಹೋಗ್ಬಿಡ್ಬೇಕು ಅಂತ ಒಳಗೊಳಗೆ ಅನ್ಕೊಳ್ತಾ ಇರ್ತೀವಲ್ಲ. ಅದಕ್ಕಿಂತ ದೊಡ್ಡ ಕೆಟ್ಟ ರೋಗ ಜಗತ್ತಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೋಗದ ಹೆಸರೇ ಧರ್ಮಾಂಧತೆ. ಆ ಧರ್ಮಾಂಧತೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಉತ್ತುಂಗಕ್ಕೆ ಹೋಗ್ಬಿಟ್ಟಿದೆ. ಅಂಧಭಕ್ತರಲ್ಲಿ, ಸಗಣಿ ಭಕ್ತರಲ್ಲಿ ಅದು ಉತ್ತುಂಗವನ್ನು ದಾಟಿ ಬೇರೆ ಲೋಕಗಳ ಪರಿಧಿಯನ್ನು ದಾಟ್ಕೊಂಡು ಹೋಗ್ಬಿಟ್ಟಿದೆ. ಅಷ್ಟು ಮೇಲಕ್ಕೆ ಹೋಗ್ಬಿಟ್ಟಿದೆ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಸಿಕ್ಕಿದೆ. ಹೇಗೆ ನಾವು ಒಂದು ಇಡೀ ಜನಾಂಗನೇ ಇರಬಾರ್ದು, ಆ ಮುಸ್ಲಿಂ ಸಮುದಾಯ ಗಾಜಾದಲ್ಲಿ ಒಬ್ರು ಬದುಕಿರಬಾರ್ದು ಅಂತ ಹೇಳ್ಕೊಂಡು ಟ್ವೀಟ್ ಮಾಡ್ತಿದ್ದಂತಹ ವ್ಯಕ್ತಿ ಕೊನೆಗೆ ಇವತ್ತು ಅವನ ಮಗನ ಹೆಣಕ್ಕಾಗಿ ಕಾಯ್ತಾ ಇದ್ದಾನೆ. ಹೆಣಕ್ಕಾಗಿ ಕಾಯ್ತಾ ಇದ್ದಾನೆ. ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಭಾರತದ ಹಡಗಿನ ಮೇಲೆ ಅಮೆರಿಕ ದಾಳಿ ನಡೆಸ್ತಲ್ಲ, ಆ ದಾಳಿಯಲ್ಲಿ ಆ ಹಡಗಿನಲ್ಲಿ ಈ ಭಾರತದ ವ್ಯಕ್ತಿ ಇದ್ದ. ಸೊ ಏನಿದು ಪ್ರಕರಣ? ಯಾರ ನೀಚಾತಿ ನೀಚ ಗಾಜಾದಲ್ಲಿ ಒಂದು ಮುಸ್ಲಿಂ ಸಹ ಜೀವಂತ ಇರಬಾರ್ದು, ಮುಗಿಸಿ ಬಿಡಿ ಅಂತೆಲ್ಲ ಬರ್ಕೊಂಡಿರ್ತ. ಇವತ್ತು ನನ್ನ ಮಗನಿಗೆ ಸಾವಾಗಿದೆ, ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಹೆಣ ತರಿಸೋದಕ್ಕಾದ್ರೂ ಸಹಾಯ ಮಾಡಿ ಅಂತ ಬೇಡ್ಕೊಳ್ತಿದ್ದಾನೆ. ಯಾರದು? ಸೊ ಅವನ ಹೆಸರು ರಾಜೇಶ್ ಶರ್ಮಾ ಅಂತ. ಅವನು ಎಂತಹ ಟ್ವೀಟ್ಗಳನ್ನು ಹಾಕಿದ್ದಾನೆ ಅಂತ ಒಂದೆರಡು ಉದಾಹರಣೆ ಆಮೇಲೆ ಹೇಳ್ತೀನಿ. ಮೊದಲಿಗೆ ಘಟನೆಯನ್ನು ವಿವರಿಸ್ಬಿಡ್ತೀನಿ. ಈ ರಾಜೇಶ್ ಶರ್ಮಾ ಅನ್ನುವಂಥವನು ಒಂದು ಪೋಸ್ಟ್ ಹಾಕದ, ನನ್ನ ಮಗ ಮಿಸ್ಸಿಂಗ್ ಆಗಿದ್ದಾನೆ. ಅವನು ಅದೇ ಶಿಪ್ ಅಲ್ಲಿದ್ದ. ಜೂನ್ 10ನೇ ತಾರೀಕು 3 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಅನೌನ್ಸ್ ಮಾಡಿದಾರಲ್ಲ, ಆ ಹಡಗಿನಲ್ಲಿ ನನ್ನ ಮಗ ಇದ್ದ. ಆದಿತ್ಯ ಶರ್ಮಾ ಅನ್ನುವ ನನ್ನ ಮಗ ಇದ್ದ. ಏನಾಯ್ತು ಆ ಹಡಗಿಗೆ ಅಂದ್ರೆ, ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಭಾರತದ 3 ಹಡಗುಗಳ ಮೇಲೆ ಕಳೆದ 3-4 ದಿನಗಳಲ್ಲಿ ಅಮೆರಿಕ ಕಡೆಯಿಂದ ದಾಳಿಯಾಗಿದೆ. ಅದರಲ್ಲಿ ಮೊದಲ ಹಡಗಿನ ಮೇಲೆ ದಾಳಿಯಾಗಿತ್ತಲ್ಲ, ಆ ಸಂದರ್ಭದಲ್ಲಿ 3 ಜನ ಮಿಸ್ಸಿಂಗ್ ಆಗಿದ್ರು. ಮಾರನೇ ದಿನ ಆ 3 ಜನ ಸತ್ತು ಹೋಗಿದ್ದಾರೆ ಅನ್ನೋದನ್ನ ಸರ್ಕಾರ ಕನ್ಫರ್ಮ್ ಮಾಡ್ತು. 3 ಜನ ಸತ್ತು ಹೋಗಿದ್ದಾರೆ ಆ ದಾಳಿಯಲ್ಲಿ ಅಂತ. ಸೊ ಆ ದಾಳಿ ಈ ಸೆಟ್ಟೆಬೆಲ್ಲೋ ಅನ್ನುವಂತಹ ಒಂದು ವೆಸಲ್, ಒಂದು ಹಡಗು, ತೈಲವನ್ನ ಹೊತ್ತು ಬರ್ತಾ ಇದ್ದ ಅಥವಾ ಸಾಮಗ್ರಿಗಳನ್ನ ಹೊತ್ತು ಬರ್ತಾ ಇದ್ದಂತಹ ದೊಡ್ಡ ಹಡಗು, ಅದರ ಮೇಲೆ ಅಮೆರಿಕದವರು ದಾಳಿ ನಡೆಸಿದ್ರು, ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಸಿದ್ರು. ಬೆಂಕಿ ಬಿತ್ತು, ಇಂಜಿನ್ ಮೇಲೇನೆ ದಾಳಿ ನಡೆಸಿದ್ರು, ರಾಕೆಟ್ ಅನ್ನ ಹಾರಿಸಿದ್ರು, ಮಿಸೈಲ್ ಅನ್ನ ಹಾಕಿದ್ರು. ಅದರಲ್ಲಿ 3 ಜನ ಮಿಸ್ಸಿಂಗ್ ಅಂತ ಬಂತು. ಮಿಕ್ಕವರನ್ನ ಒಮಾನ್ ಗಡಿಯಲ್ಲಿ ಅಥವಾ ತೀರದಲ್ಲಿ ಅದು ನಡೆದಿದ್ದು, ಒಮಾನ್ ತೀರಕ್ಕೆ ಹತ್ತಿರದಲ್ಲಿ ಒಮಾನ್ ಕೋಸ್ಟ್ ಗಾರ್ಡ್ಗಳು ಇವರನ್ನು ಬೇರೆಯವರನ್ನೆಲ್ಲ ರಕ್ಷಣೆ ಮಾಡಿಕೊಂಡ್ರು. 3 ಜನ ಮಾತ್ರ ಮಿಸ್ಸಿಂಗ್ ಇದ್ರು. ಅವರು ಹುಡುಕಾಟ ನಡೆಸ್ತಿರ್ಬೇಕಾದ್ರೆ ಮಾರನೇ ದಿನ ಅವರು ಸತ್ತು ಹೋಗಿದ್ದಾರೆ ಅನ್ನೋ ಕನ್ಫರ್ಮೇಶನ್ ಬಂತು. ಅದೇ ರೀತಿ ಅದಾದ 2-3 ದಿನಗಳ ಅಂತರದಲ್ಲಿ ಇನ್ನೂ 2 ಹಡಗುಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಅಮೆರಿಕ ದಾಳಿ ಮಾಡಿರೋದು ಭಾರತದ ಹಡಗುಗಳ ಮೇಲೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಮೈ ಫ್ರೆಂಡ್ ಫ್ರಮ್ ಅಮೇರಿಕಾ ಡೊನಾಲ್ಡ್ ಟ್ರಂಪ್ ಅಂತ ಡೈಲಾಗ್ ಹೊಡುವಂತಹ ಮೋದಿ ಅವರಿಗೆ ಧೈರ್ಯ, ಮನಸ್ಸು ಎರಡೂ ಇರಲ್ಲ ಅದನ್ನ ಟೀಕೆ ಮಾಡೋದಕ್ಕೆ. ಅಯ್ಯೋ, ಸಾಧ್ಯನೇ ಇಲ್ಲ. ಟ್ರಂಪ್ ಹೆಸರು ಹೇಳಿದ್ರೇನೆ ಅಯ್ಯಯ್ಯಯ್ಯೋ, ಯಾಕೆ ಬೇಕು ನನಗೆ? ಏನ್ ಹೇಳಿದ್ರೆ ಅದೇ ಫೈನಲ್. ಯುದ್ಧ ನಿಲ್ಸು ಅಂದ್ರೆ ನಿಲ್ಲಿಸ್ತೀವಿ. ರಷ್ಯಾದಿಂದ ತೈಲ ಖರೀದಿ ಮಾಡಬೇಡ ಅಂದ್ರೆ ಮಾಡಲ್ಲ. ಇರಾನ್ ಕಡೆಯಿಂದ ತೈಲ ಖರೀದಿ ಮಾಡಬೇಡ ಅಂದ್ರೆ ಮಾಡಲ್ಲ. ವೆನಿಜುವೆಲಾದಿಂದ ತೈಲ ಖರೀದಿ ಮಾಡು ಅಂದ್ರೆ ಮಾಡ್ತೀವಿ. ಅಮೆರಿಕದ ತೈಲವನ್ನೇ ಖರೀದಿ ಮಾಡಬೇಕು, ಮಾಡ್ತೀವಿ. ಇಷ್ಟು ಟ್ಯಾಕ್ಸ್ ಕಟ್ಟಲೇಬೇಕು ನೀನು, ಹೋಗಿ ಕಟ್ತೀವಿ, ಏನು ಸಮಸ್ಯೆ ಇಲ್ಲ. ಟ್ರಂಪ್ ಏನು ಹೇಳಿದ್ರೆ ಅದೇ ಫೈನಲ್. ಅಂಥ ನರೇಂದ್ರ ಮೋದಿ ಇದರ ವಿರುದ್ಧ ಏನಾದರೂ ಹೇಳಿಕೆ ಕೊಡ್ತಾರೆ ಅಂತ ನೀವು ಭಾವಿಸಿದ್ರೆ ನಿಮ್ಮಷ್ಟು ದಡ್ಡ ಜಗತ್ತಿನಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ನಿಮ್ಮ ದಡ್ಡತನವನ್ನ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಸುಸಂದರ್ಭ. ಯೋಚನೆ ಮಾಡಿ, ಮೋದಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ, ಅನ್ಸಲ್ವಾ? ಅನ್ಸಿದ್ರೆ ನೀವು ದಡ್ಡರು, ಅನ್ಸದೆ ಹೋದ್ರೆ ಸಾಮಾನ್ಯ ಜ್ಞಾನ ಇದೆ ಅನ್ನುವ ಮಟ್ಟಕ್ಕೆ ನಿಮ್ಮ ಬ್ರೈನ್ ಕೆಲಸ ಮಾಡ್ತಿದೆ ಅಂತ ಒಪ್ಕೊಂಡಂಗೆ ಆಗತ್ತೆ. ಸೊ ಈ ಟೆಸ್ಟ್ ನೀವು ಮಾಡ್ಕೊಳ್ಬಹುದು. ಅದು ಬಿಡಿ, ಅದು ಬೇರೆ ವಿಚಾರ. ಸೊ ಆ ಹಡಗಲ್ಲಿ 3 ಜನ ಪ್ರಾಣ ಕಳ್ಕೊಂಡ್ರಲ್ಲ, ಅದರಲ್ಲಿ ಆದಿತ್ಯ ಶರ್ಮಾ ಸಹ ಒಬ್ಬ. ಆದಿತ್ಯ ಶರ್ಮಾ ಬಿಟ್ಟು ಆ ನಂತರ ಶಿವಾನಂದ್ ಚೌರಾಸಿಯಾ ಅನ್ನುವಂತಹ ಇಂಜಿನ್ ಫಿಟ್ಟರ್ ಸಹ ತೀರ್ಕೊಳ್ತಾನೆ. ಈತ ರಾಜೇಶ್ ಶರ್ಮಾ ಯಾರಿದಾನಲ್ಲ, ಆತ ಆಕ್ಚುಲಿ ಡೆಕ್ ಕ್ಯಾಡೆಟ್ ಅನ್ನುವಂತಹ
ಜವಾಬ್ದಾರಿ ವಹಿಸ್ತಾ ಇರ್ತಾನೆ. ಡೆಕ್ಕನ್ನ ಅವನೇ ನೋಡ್ಕೊಳ್ತಾ ಇದ್ದಂಥದ್ದು. ಇನ್ನೊಬ್ಬ ಪಟ್ನಲ ಸುರೇಶ್ ಅನ್ನುವಂತಹ ಚೀಫ್ ಇಂಜಿನಿಯರ್ ಆಗಿ ಇದ್ದಂತಹ ವ್ಯಕ್ತಿ ಆ ಹಡಗುಗೆ ಈ 3 ಜನ ಜೀವ ಕಳ್ಕೊಳ್ತಾರೆ. ಈ ಜೀವ ಕಳ್ಕೊಂಡ ಮೇಲೆ ಇವರ ತಂದೆ ರಾಜೇಶ್ ಶರ್ಮಾ ಹಾಕದ್ನಲ್ಲ ಟ್ವೀಟು, ನನ್ನ ಮಗ ಮಿಸ್ಸಿಂಗ್ ಆಗಿದ್ದಾನೆ ಅಂತ. ಆಗ ಅವನ ಹಳೇ ಟ್ವೀಟ್ಗಳನ್ನ ಕೆದಕಿದ್ರು. ಹಳೇ ಟ್ವೀಟ್ಗಳನ್ನ ಕೆದಕದಾಗ ಬೆಚ್ಚಿ ಬೀಳಬೇಕಾಯ್ತು. ಈ ಮುದುಕನಲ್ಲಿ ಎಷ್ಟು ದ್ವೇಷ ಇದೆ, ಎಷ್ಟು ನಂಜಿದೆ, ಎಷ್ಟು ವಿಷ ಇದೆ ಇವನಲ್ಲಿ. ಇವತ್ತು ಮಗನನ್ನ ಕಳ್ಕೊಂಡು ಗಡಗಡ ಗಡಗಡ ಅಂತ ನಡುಗ್ತವನೆ, ಅಳ್ತವನೆ, ಗೋಳಾಡ್ತವನೆ, ಎಲ್ಲರ ಮೇಲೂ ಆಪಾದನೆಗಳನ್ನ ಮಾಡ್ತಿದ್ದಾನೆ. ಆ ಶಿಪ್ಪಿಂಗ್ ಕಂಪನಿ ಮೇಲೆ ಆಪಾದನೆ ಮಾಡ್ತಾವನೆ. ನನ್ನ ಮಗ ಹೇಳ್ತಾನೆ ಇದ್ದ ಅವನ ಮೇಲೆ ದೌರ್ಜನ್ಯ ನಡೀತಿದೆ, ಆ ಶಿಪ್ಪಿಂಗ್ ಅಲ್ಲಿ ಸೀನಿಯರ್ಗಳೆಲ್ಲ ಅವನ ಮೇಲೆ ದೌರ್ಜನ್ಯ ನಡೆಸ್ತಿದ್ದಾರೆ ಅಂತಲ್ಲ. ಈಗ ಬಾಯಿ ಬಡ್ಕೊಳ್ತಿದ್ದಾನೆ. ಆದ್ರೆ ಮನುಷ್ಯನ ಪ್ರಾಣದ ಬಗ್ಗೆ ಅವನಿಗಿದ್ದಂತಹ ನೀಚ ಯೋಚನೆಗಳು ಅವನ ಹಳೆಯ ಟ್ವೀಟ್ಗಳಲ್ಲಿ ಹೊರಗಡೆ ಬಂತು. ಮುಸ್ಲಿಮರನ್ನು ಕಂಡ್ರೆ ಆಗಲ್ಲ ಈ ರಾಜೇಶ್ ಶರ್ಮಾಗೆ. ಮುಸ್ಲಿಮರು ಜಗತ್ತಲ್ಲಿ ಇರಲೇಬಾರದು, ಮುಗಿಸಿ ಬಿಡಬೇಕು. ಒಬ್ಬರನ್ನು ಬಿಡದೆ ಹುಡುಕಿ ಹುಡುಕಿ ಕೊಂದು ಬಿಸಾಕ್ಬೇಕಂತೆ ಮುಸ್ಲಿಮರನ್ನ. ಆ ರೀತಿ ಮನಸ್ಥಿತಿಯ ವ್ಯಕ್ತಿ ಅವನದು. ಬಹಳ ದೊಡ್ಡದಾಗಿ ವೈರಲ್ ಆಗ್ತಿರುವಂತಹ ಒಂದೆರಡು ಟ್ವೀಟ್ಗಳನ್ನ ನೋಡೋದಾದ್ರೆ, 2023 ಟ್ವೀಟು. 2023 ಬರ್ಕೊಳ್ತಾನೆ, ಐ ಥಿಂಕ್ ಇಸ್ರೇಲ್ ಶುಡ್ ನೌ ethically cleansed whole Gaza and made it non-Muslim territory. ಈಗ ಇಸ್ರೇಲು ಒಂದು ಕ್ಲೆನ್ಸಿಂಗ್ ಅಂದ್ರೆ ಶುದ್ಧೀಕರಣದ ರೀತಿಯಲ್ಲಿ ಮಾಡಿಬಿಟ್ಟಿದೆ. ಗಾಜಾವನ್ನ ಮುಸ್ಲಿಮರು ಇಲ್ಲದ ಪ್ರದೇಶ ಮಾಡ್ತಾ ಇದೆ. ದಿಸ್ ಈಸ್ ಓನ್ಲಿ ಸಿಚುವೇಶನ್ ಟು ಮೇಂಟೈನ್ ಪೀಸ್ ದೇರ್. ಇದೊಂದೇ ಮಾರ್ಗ ಅಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ. ಅಲ್ಲಿ ಗಾಜಾದಲ್ಲಿರುವಂತಹ ಪ್ರತಿಯೊಂದು ಮುಸ್ಲಿಂ ಜೀವಿಯನ್ನು ಸಾಯಿಸೋದ್ರ ಮೂಲಕ ಮಾತ್ರನೇ ಶಾಂತಿ ಕಾಪಾಡಬಹುದಂತೆ. ಒಬ್ಬ ಮುಸ್ಲಿಂ ಬದುಕಿರಬಾರದಂತೆ ಈ ಗಾಜಾದಲ್ಲಿ, ಆಗ ಮಾತ್ರ ಶಾಂತಿ ಅಂತೆ. ಕುಡೋಸ್ ಟು ಮೊಸಾದ್ ಅಂಡ್ ಐಡಿಎಫ್ ಮತ್ತು ಐಡಿಎಫ್ ಅಂದ್ರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್, ಇಸ್ರೇಲ್ ಆರ್ಮಿ, ಮತ್ತು ಮೊಸಾದ್ ಇಸ್ರೇಲ್ನ ಗುಪ್ತಚರ ಇಲಾಖೆ. ಅವರಿಗೆ ಕುಡೋಸ್, ಒಳ್ಳೆ ಕೆಲಸ ಮಾಡಿದಿರಿ ಅಂತ ಒಂದು ಟ್ವೀಟ್ ಹಾಕೊಳ್ತಾನೆ. ಇನ್ನೊಂದು ಟ್ವೀಟ್ 2024 ಹಾಕೊಳ್ತಾನೆ. ಇವೆಲ್ಲ ಸೆಲೆಕ್ಟೆಡ್, ಇಂಥವು ಬೇಸನ್ ಇದಾವೆ ಅವನ ಹತ್ರ. ಬೈ ಎಂಡ್ ಆಫ್ 21st century every Muslim in this world would either be eliminated or will be converted to peaceful religions. 21ನೇ ಶತಮಾನದ ಅಂತ್ಯಕ್ಕೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಮುಸ್ಲಿಮನು ನಾಶ ಆಗಿರ್ತಾನೆ, ಅಥವಾ ಬೇರೆ ಯಾವುದಾದ್ರೂ ಶಾಂತಿಯುತ ಧರ್ಮಕ್ಕೆ ಮತಾಂತರ ಆಗಿರ್ತಾನಂತ. ನೋಡಿ ಹೇಗಿದೆ ಇವನ ಮನಸ್ಥಿತಿ. ಅಂದ್ರೆ ಮುಸ್ಲಿಂ ಅನ್ನುವ ವ್ಯಕ್ತಿ ಅವನ ಧರ್ಮದ ಕಾರಣಕ್ಕೆ ಭೂಮಿಯ ಮೇಲೆ ಒಬ್ಬ ಸಹ ಉಳಿಬಾರದು, ಎಲ್ಲರನ್ನ ಮುಗಿಸ್ಬಿಡ್ಬೇಕು ಅನ್ನೋದು ಇವನ್ ಲೆಕ್ಕಾಚಾರ. ಅದಾದ ನಂತರ ಇನ್ನೂ ಅಸಹ್ಯಕರವಾದಂತಹ ಟ್ವೀಟ್ಗಳೆಲ್ಲ ಇದಾವ. ಒಂದು, ನಾನು ಮುಸ್ಲಿಂ ಮಹಿಳೆಯರ ಜೊತೆಯಲ್ಲಿ ಬುರ್ಕಾ ಹಾಕೊಂಡಿರುವಂತಹ, ಹಿಜಾಬ್ ಹಾಕೊಂಡಿರುವಂತಹ ಮುಸ್ಲಿಂ ಮಹಿಳೆಯರ ಜೊತೆಯಲ್ಲಿ ಈದ್ ಆಚರಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ, ಡ್ಯಾನ್ಸ್ ಆಡೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ಅವರು ಹಿಜಾಬು ಮತ್ತೆ ಬುರ್ಕಾ ತೆಗಿಬೇಕು, ತೆಗೆದು ನನ್ನ ಜೊತೆ ಎಂಜಾಯ್ ಮಾಡಬೇಕು. ಹೀಗಿದೆ ನೋಡಿ ಇವನ ಮನಸ್ಥಿತಿ. ಇಂಥ ನೀಚಾತಿ ನೀಚ ಇವತ್ತು ತನ್ನ ಮಗ ಹೊರ್ಮುಜ್ ಸ್ಟ್ರೈಟ್ ನಲ್ಲಿ ಅಮೆರಿಕ ಮಾಡಿದ ದಾಳಿಯಲ್ಲಿ ಸತ್ತು ಹೆಣ ಆಗಿದ್ದಾನೆ ಅಂತ ಬಾಯಿ ಬಡ್ಕೊಳ್ತಿದ್ದಾನೆ. ಜಗತ್ತಿನಲ್ಲಿ ಒಂದು ಜನಾಂಗನೇ ಇರಬಾರ್ದು, ಇಡೀ ಜನಾಂಗವನ್ನ ಕೊಂದು ಬಿಡಬೇಕು ಅಂತ. ಇವನಿಗೂ ಆ ಜನಾಂಗಕ್ಕೂ ವೈಯಕ್ತಿಕವಾಗಿ ಏನ್ ದ್ವೇಷನೂ ಇಲ್ಲ, ಏನೂ ಇಲ್ಲ, ಸಂಬಂಧನೇ ಇಲ್ಲ. ಆದರೂ ಒಬ್ಬನೂ ಉಳಿಬಾರ್ದಂತೆ ಆ ಜನಾಂಗದಲ್ಲಿ. ಆದ್ರೆ ಇವನ ಮನೆಯಲ್ಲಿ ಮಾತ್ರ ಒಂದೇ ಒಂದು ಹೆಣ ಬಿದ್ದಿದ ತಕ್ಷಣ ಇವನಿಗೆ ತಡೆಯಕ್ಕಾಗ್ತಾ ಇಲ್ಲ. ಅಮೆರಿಕನ್ ಬೈತಾನೆ, ಭಾರತನ ಬೈತಾನೆ, ಆ ಕಂಪನಿ ಶಿಪ್ಪಿಂಗ್ ಕಂಪನಿನ ಬೈತಾನೆ, ಯಾರನ್ನು ಏನೇನೋ ಟೀಕೆ ಮಾಡ್ಕೊಂಡು ಕೂತವನೆ ನಿನ್ನೆಯಿಂದ. ಒಂದೇ ಸಮ ಟೀಕೆ ಅಂದ್ರೆ ಟೀಕೆ. ಸೊ ಇದೆ ಧರ್ಮದ್ವೇಷ ಅನ್ನೋದು ಯಾವ ರೀತಿ ಇರುತ್ತೆ. ಮತ್ತು ಅದೇ ತಾನು ಏನು ಬಯಸ್ತಿದ್ದೀನೋ ಒಂದು ಇಡೀ ಜನಾಂಗಕ್ಕೆ ಬಯಸಿದ್ದು ಕೇವಲ ಅವನ ಮನೆಯ ಒಬ್ಬ ವ್ಯಕ್ತಿಗಾದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅನ್ನೋದಕ್ಕೆ ಇದು ಕ್ಲಾಸಿಕ್ ಎಕ್ಸಾಂಪಲ್. ಅದಕ್ಕೆ ನಿಮ್ ಮುಂದೆ ತಗೊಂಡು ಬಂದೆ. ಇಂತಹ ನೀಚರು ಸಹ ಈ ಭೂಮಿ ಮೇಲೆ ಇದಾರಲ್ಲ ಅಂತ, ನೀಚರು ಸಹ ಭೂಮಿ ಮೇಲೆ ಇದಾರಲ್ಲ ಅಂತ. ಒಟ್ಟಿನಲ್ಲಿ
ಆ ವ್ಯಕ್ತಿ ಸತ್ತು ಹೋಗಿದ್ದಾರೆ ಹಡಗಿನಲ್ಲಿ. ಆತನ ಆತನ ಆತ್ಮಕ್ಕೆ ನಾವು ವಿಷಾದವನ್ನ ವ್ಯಕ್ತಪಡಿಸಬಹುದು, ಎಲ್ಲವೂ ಮಾಡಬಹುದು. ಆದರೆ ಈ ಆತನ ತಂದೆಯ ಮನಸ್ಥಿತಿ ಇತ್ತಲ್ಲ, ಅದು ಯಾವ ಮೆಟ್ಟಲು ಹೊಡೆದ್ರು ಕಡಿಮೆ ಆಗಲ್ಲ. ಯಾವ ಮೆಟ್ಟಲು ಹೊಡೆದ್ರು ಕಡಿಮೆ ಆಗಲ್ಲ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.